ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ದೇವಾಲಯ ಪ್ರವಾಸೋದ್ಯಮ ಕುರಿತು ಚರ್ಚೆ ನಡೆಸಿದೆ. ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಸದನದ ಗಮನಕ್ಕೆ ತಂದರು. ಕೊಲ್ಲೂರು ಹಾಗೂ ಪುತ್ತೂರು ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಕೇಂದ್ರದ ಪ್ರಸಾದ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಬಾಕಿ ಇರುವ ಕೆಲಸಗಳ ಬಗ್ಗೆ ಕೂಡ ಚರ್ಚಿಸಲಾಯಿತು. ಈ ವಿಷಯದಲ್ಲಿ ಸ್ಥಳೀಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲು ಸಚಿವರು ಒಪ್ಪಿಕೊಂಡಿದ್ದಾರೆ. ಶೀಘ್ರದಲ್ಲೇ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಟೆಂಪಲ್ ಟೂರಿಸಂಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ. ಕರ್ನಾಟಕದಾದ್ಯಂತ ದೇವಸ್ಥಾನಗಳಿಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ, ಕಡಲ ತಡಿಯಿಂದ ಕೋಲಾರ ತನಕ ಸಚಿವರು ಇನ್ನಷ್ಟು ಮುತುವರ್ಜಿ ವಹಿಸಿಕೊಂಡು ಏನು ಈ ಕೇಂದ್ರದ ಪ್ರಸಾದಂ ಸ್ಕೀಮ್ ಅನ್ನ 16 ಪ್ರಸ್ತಾವನೆ ಕೊಟ್ಟಿದ್ದಾರೆ. ಕೇವಲ 2 ಮಾತ್ರ ಬಂದಿದೆ. ಅನ್ನೋದು ಇದಕ್ಕೆ ಇನ್ನಷ್ಟು ಮುತುವರ್ಜಿನ ಕೊಡಬೇಕು. ಯಾಕಂದ್ರೆ ಇತ್ತೀಚೆಗೆ ನಮ್ಗೆಲ್ರಿಗೂ ಇಡೀ ದೇಶದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 4 ಲಕ್ಷ ಕೋಟಿ ಅಲ್ಲಿ ಹಣ ಸಂಪಾದನೆ ಆಗಿದೆ. 15-16 ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲ ದೇಶದ ವಿದೇಶದೆಲ್ಲ ಭಕ್ತರು ಬಂದು ಮಿಂದೆದ್ದು ಹೋಗಿದ್ದಾರೆ. 66 ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ. 30 ಕೋಟಿ ಜನ ಟ್ರೈನ್ನಲ್ಲಿ, 60 ಲಕ್ಷ ಬಸ್ಸುಗಳು, ಲಕ್ಷಾಂತರ ಕಾರುಗಳು. ನಾನು ಅನ್ನೋದು ಇದನ್ನು ಮಾದರಿಯಾಗಿ ತಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೀಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಮುಖಾಂತರ ಇವತ್ತು ಕಾಪು ಮಾರಿಯಮ್ಮ ಕ್ಷೇತ್ರ, ಸುಮಾರು ಉಡುಪಿ ಬರುವಂತಹ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ, ಜೀರ್ಣೋದ್ಧಾರ ಆಗಿದೆ. ಅಲ್ಲಿ ಆ ದೇವಿ ಆ ನಡೆಯಲ್ಲಿ ನಿಂತ್ಕೊಂಡು ನೀವು ಯಾರು ಭಕ್ತರು ಹೆದರುವುದು ಬೇಡ, ನನ್ನ ಅಭಿವೃದ್ಧಿಯನ್ನ ನಾನೇ ಮಾಡ್ಕೊಳ್ತೇನೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಾಸುದೇವ ಶೆಟ್ಟಿ ಇರ್ಬೋದು, MRG ಗ್ರೂಪ್ನ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು, 60-70 ಕೋಟಿ ಜನ ಅವರೇ ಭಕ್ತರೇ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಅದರ ಜೊತೆಗೆ ಈ ರೀತಿಯಾಗಿ ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಇನ್ನಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಸಚಿವರು ಇದಕ್ಕೆ ಗಮನ ಕೊಡಬೇಕು. ಬ್ರಹ್ಮಕಲಶ ಅಂದ್ರೆ ಇಡೀ ಆ ಭಾಗದ ಜನರ ಎಲ್ಲ ಅಭಿವೃದ್ಧಿ ಆಗ್ತದೆ, ಆ ರಾಜ್ಯದ ಬ್ರಹ್ಮಕಲಶ ಆದಾಗೆ. ಆ ಕಾರಣಕ್ಕೋಸ್ಕರ ಸಚಿವರು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು.